ಲವ್ ಮಾಕ್ಟೈಲ್ ಈ ಸಿನಿಮಾದ ಹೆಸರು ಕೇಳಿದ ತಕ್ಷಣ ನನ್ನ ತಲೆಗೆ ಬರೋದು 2020 ಜನವರಿ. ನಮ್ಮ ಖಡಕ್ ಸಿನಿಮಾ ಚಾನೆಲ್ ಶುರುವಾಗಿ ಇನ್ನೇನು ಕೆಲವು ದಿನಗಳು ಮಾತ್ರ ಕಳೆದಿತ್ತು. ಅಂಡ್ ಆಗ ನನ್ನ ಕ್ಲೋಸ್ ಫ್ರೆಂಡ್ಸು ಸೋಷಿಯಲ್ ಮೀಡಿಯಾ ಎಲ್ಲದರಲ್ಲೂ ಲವ್ ಮಾಕ್ಟೈಲ್ ಅಂತ ಒಂದು ಸಿನಿಮಾ ಬಂದಿದೆ, ಹಾರ್ಟ್ಗೆ ಶೂಟ್ ಹಾಕೋ ತರ ಇದೆ ಅಂತ ಹೇಳ್ತಾ ಇದ್ರು. ಅಂಡ್ ಹೋಗಿ ನೋಡಿ ಎಂಜಾಯ್ ಮಾಡಿ ಕೂಡ ಬಂದಿದ್ದೆ. ಅಂಡ್ ತುಂಬಾ ಜನಕ್ಕೆ ಈ ಸಿನಿಮಾ ನೋಡಿ ಚೆನ್ನಾಗಿದೆ ಅಂತ ಹೇಳಿದ್ದೆ. ಅಷ್ಟರಲ್ಲೇ ಶುರುವಾಗಿದ್ದೆ ಲಾಕ್ ಡೌನ್ ಗುರುವೆ. ಸೊ ಫಸ್ಟ್ ಪಾರ್ಟ್ ಅಂತೂ ತುಂಬಾ ಜನ ಮನೇಲೆ ನೋಡ್ಬೇಕಾಗಿ ಬಂತು. ಸೆಕೆಂಡ್ ಪಾರ್ಟ್ ನ ಅಚ್ಚುಕಟ್ಟಾಗಿ ಥಿಯೇಟರ್ ನಲ್ಲಿ ನೋಡಿದ್ದಾರೆ. ಅಂಡ್ ಎರಡೂ ಸಿನಿಮಾಗಳ ರೈಟಿಂಗು, ಎಮೋಷನ್ಸ್ ಎಷ್ಟು ಬಲವಾಗಿದ್ವು ಅಂಡ್ ಅದು ನಮ್ಮ ಮೇಲೆ ಬೀರಿದಂತಹ ಇಂಪ್ಯಾಕ್ಟ್ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಈಗ ಇದರ ಮೂರನೇ ಪಾರ್ಟ್ ನ ಸರದಿ ಅಂಡ್ ಇದರ ಟ್ರೈಲರ್ ರಿಲೀಸ್ ಆಗಿದೆ. ಅದನ್ನ ನೋಡಿ ನಮ್ಗೆ ಏನ್ ಅನಿಸ್ತು, ಏನೆಲ್ಲ ಇಷ್ಟ ಆಯ್ತು, ಈ ಸಿನಿಮಾದ ಮೇಲೆ ನಾವು ಏನೆಲ್ಲ ನಿರೀಕ್ಷೆಗಳನ್ನ ಇಟ್ಕೋಬಹುದು ಅನ್ನೋದನ್ನ ಈ ಟ್ರೈಲರ್ ರಿವ್ಯೂ ನಲ್ಲಿ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನಾವು ಮಾಡುವಂತಹ ರಿವ್ಯೂಗಳು ನಿಮ್ಗೆ ಇಷ್ಟ ಆಗೋದಾದ್ರೆ ಮಾತ್ರ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನ ಟ್ರೈಲರ್ ಅನ್ನೋದಕ್ಕಿಂತ ಒಂದು ಸಾಲಿಡ್ ರೀಕ್ಯಾಪ್ ಅಂತ ಖಂಡಿತ ಹೇಳ್ಬೋದು. ಲವ್ ಮಾಕ್ಟೈಲ್ 1 and 2 ನ ಕತೆ ಒಂದು ಲೆವೆಲ್ಗೆ ದೊಡ್ಡದೆ ಅಂಡ್ ನಮ್ಮೆಲ್ರಿಗೂ ಈ ಸಿನಿಮಾ ಬೀರಿದಂತಹ ಪ್ರಭಾವ ಜ್ಞಾಪಕ ಇದ್ದೇ ಇರುತ್ತೆ. ಬಟ್ ಇಲ್ಲಿನ ಸೀನ್ಗಳು, ಕ್ಯಾರೆಕ್ಟರ್ಗಳು ಎಲ್ಲೋ ಒಂದ್ ಕಡೆ ಫೇಡ್ ಆಗಿರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಅಂಡ್ ಎಲ್ಲಾ ಮೆಮೊರಬಲ್ ಸನ್ನಿವೇಶಗಳನ್ನ ಈ ಟ್ರೈಲರ್ ನಮಗೆ ಮತ್ತೆ ನೆನಪು ಮಾಡುತ್ತೆ. ವಾಯ್ಸ್ ಓವರ್ ನ ಮೂಲಕ ಕಳೆದ ಪಾರ್ಟ್ಸ್ ನ ಝಲಕ್ಗಳನ್ನ ಒಂದೊಂದಾಗಿ ನಮ್ಮ ಮುಂದೆ ಇಡ್ಲಾಗುತ್ತೆ, ವಿಚ್ ವಾಸ್ ಎ ಸ್ಮಾರ್ಟ್ ಮೂವ್ ಅಂತ ಹೇಳ್ತೀನಿ. ನಮ್ಮ ಆದಿ ನಿಧಿಯನ್ನ ಕಳ್ಕೊಂಡ ನಂತರ ಮೂವ್ ಆನ್ ಆಗಬಲ್ಲನ ಇಲ್ವಾ ಅನ್ನೋದರ ಮೇಲೆ ಪಾರ್ಟ್ 2 ಫೋಕಸ್ ಮಾಡಲಾಗಿತ್ತು. ಅಂಡ್ ಇದರ ಸೆಕೆಂಡ್ ಪಾರ್ಟ್ ಒಂದು ಬ್ಯೂಟಿಫುಲ್ ಟೋನ್ ಅಲ್ಲಿ ಎಂಡ್ ಆಗಿತ್ತು. ನಮಗೆ ಫಸ್ಟ್ ಪಾರ್ಟ್ ನೋಡಿ ಮುಗಿಸಿದಾಗ ಕರಳು ಹಿಂಡದಂಗಾಗಿತ್ತು. ಬಟ್ ಪಾರ್ಟ್ 2 ವಾಸ್ ಫ್ರೆಶ್, ಫೀಲ್ ಗುಡ್ ಅಂಶಗಳು ತುಂಬಿದ್ವು. ಅಂಡ್ ಕೃಷ್ಣ ಅವರೇ ಈ ಟ್ರೈಲರ್ ನಲ್ಲಿ ಸೂಚಿಸಿರೋ ಹಾಗೆ ಈ ಭಾಗದಲ್ಲಿ ಇನ್ನಷ್ಟು ಕ್ಯೂಟ್ನೆಸ್ ಅಂಡ್ ಗುಡ್ ಮೂಮೆಂಟ್ಸ್ ಗಳು ತುಂಬಿರ್ತವೆ. ಆದಿಯ ಜರ್ನಿನೇ ಲವ್ ಮಾಕ್ಟೈಲ್. ಕಾಲೇಜ್ ವಿದ್ಯಾರ್ಥಿ ಆಗಿದ್ರಿಂದ ಹಿಡಿದು ಆ ಐಕಾನಿಕ್ ಬ್ರೇಕಪ್, ನಿಧಿಯ ಎಂಟ್ರಿ, ಆ ಪೇನ್ಫುಲ್ ಘಟನೆ ಅಂಡ್ ತದನಂತರ ಅವಳನ್ನ ಕಳ್ಕೊಂಡ್ಮೇಲೆ ಆದಂತಹ ಕಾನ್ಸಿಕ್ವೆನ್ಸಸ್. ಸೊ ಇಡೀ ಸಿನಿಮಾನ ನಾವು ನೋಡಿರೋದೆ ಆದಿ ಅಕ್ಕ ಡಾರ್ಲಿಂಗ್ ಕೃಷ್ಣ ಅವರ ಕಣ್ಣಿಂದ. ಅಂಡ್ ಈ ಪಾರ್ಟ್ ಅಲ್ಲಿ ಅವರು ಏನನ್ನ ಕುಕ್ ಮಾಡ್ತಾ ಇದಾರೆ ಅಂತ ನೋಡೋದಕ್ಕೆ ಕ್ಯೂರಿಯಾಸಿಟಿ ಅಂಡ್ ಇಂಟ್ರೆಸ್ಟ್ ಒಂದು ಪಟ್ಟು ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಇನ್ನು ಮಿಲನಾ ನಾಗರಾಜ್ ಅವರು ಕೂಡ ಈ ಒಂದು ಫ್ರಾಂಚೈಸಿನ ಬೆಳೆಸೋದ್ರಲ್ಲಿ ಸಕ್ಕ ದೊಡ್ಡ ಪಾತ್ರವನ್ನ ವಹಿಸಿದ್ದಾರೆ. ಈ ಸಿನಿಮಾದಲ್ಲೂ ಸ್ಕ್ರೀನ್ ಪ್ಲೇ ರೈಟರ್ ಅಂಡ್ ಪ್ರೊಡ್ಯೂಸರ್ ಆಗಿ ಸಿಕ್ಕಾಪಟ್ಟೆ ಎಫರ್ಟ್ಸ್ ಹಾಕಿದ್ದಾರೆ. ಅಂಡ್ ಅವರೀಗ ಸ್ಟ್ರಾಂಗ್ ಮಾಮ್ ಕೂಡ ಹೌದು. ಮಗುವನ್ನ ಸಂಭಾಲಿಸ್ತಾನೆ ಈ ಸಿನಿಮಾಗೆ ವರ್ಕ್ ನಡೆದಿದೆ. ಅಂಡ್ ಇದರಲ್ಲಿ ಮಿಲನಾ ಅವರ ಕಥೆಯ ಕಡೆಗಿನ ಕಮಿಟ್ಮೆಂಟ್ ಆಸ್ ವೆಲ್ ಆಸ್ ಕೃಷ್ಣ ಮಿಲನಾ ದಂಪತಿಗಳಿಗೆ ಈ ಒಂದು ಸಿನಿಮಾ ಎಷ್ಟು ಹತ್ತಿರವಾದದ್ದು ಅಂತ ತೋರಿಸುತ್ತೆ. ಇಲ್ಲಿ ನನಗೆ ಇನ್ನೊಂದು ಹೈಲೈಟ್ ಅಂತ ಅನ್ಸಿದ್ದು ನಕುಲ್ ಅಭಯಂಕರ್ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂಡ್ ಟ್ರ್ಯಾಕ್. ಕಳೆದ ಪಾರ್ಟ್ ಅಲ್ಲಿ ಅವರು ಜಾದೂ ಬೀರಿದ್ರು, ಸಾಂಗ್ಸು ಬೇರೆ ಲೆವೆಲ್ಗೆ ಹಿಟ್ ಆಗಿತ್ತು. ಅಂಡ್ ಹೋಪ್ಫುಲಿ ಅದು ಈ ಬಾರಿಯೂ ಸದ್ದನ್ನ ಮಾಡುತ್ತೆ. ಡಾರ್ಲಿಂಗ್ ಕೃಷ್ಣ ಅವರ ಈ ಬಾರಿಯ ಅಪ್ರೋಚ್ ಸಖತ್ ಯುನೀಕ್ ಆಗಿದೆ. ಕಥೆಯ ಬಗ್ಗೆ ಒಂದು ಸ್ವಲ್ಪನೂ ಬಿಟ್ಕೊಡದೆ ಜನರ ರೀಕಾಲ್ ವ್ಯಾಲ್ಯೂನೇ ಪ್ರಮೋಷನಲ್ ಮೆಟೀರಿಯಲ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಪಾರ್ಟ್ 3 ನ ಬಗ್ಗೆ ಆಗ್ಲಿ, ಅದು ಯಾವ್ದ್ರ ಮೇಲೆ ಇರುತ್ತೆ, ಏನು ಅದರ ಒನ್ ಲೈನ್ ಕತೆ ಅನ್ನೋದನ್ನ ಎಳ್ಳಂದ್ರೆ ಎಳ್ಳಷ್ಟು ಬಿಟ್ಕೊಟ್ಟಿಲ್ಲ. ಅಂಡ್ ಖಂಡಿತ ಸಿನಿಮಾಗೆ ಒಂದು ದೊಡ್ಡ ಪ್ಲಸ್ ಅಂತಾನೆ ಹೇಳ್ತೀನಿ ಇದು. ಇನ್ನು ಇಲ್ಲಿ ಬೀಚ್ ನ ವಿಜುವಲ್ಸ್ ಸ್ವಲ್ಪ ಯಥೇಚ್ಛವಾಗೇ ಇದೆ. ಟೈಟಲ್ ಕಾರ್ಡ್ ನಲ್ಲಿ ಟೀಮ್ ಮೆಂಬರ್ಸ್ ನ ಹೆಸರು ಬರುವಂತಹ ಶಾರ್ಟ್ಸ್ ಅಂಡ್ ಪೋಸ್ಟರ್ಸ್ ನಲ್ಲಿ ಹೀಗೆ ಎಲ್ಲಾ ಕಡೆ ಈ ಬೀಚ್ ನ ವಿಜುವಲ್ಸ್ ಎದ್ ಕಾಣ್ತಾ ಇದೆ. ಇದರಿಂದ ಇಂಡೈರೆಕ್ಟ್ ಆಗಿ ಏನಾದ್ರೂ ಸುಳಿವನ್ನ ಕೊಡ್ತಾ ಇದಾರ ಕೃಷ್ಣ, ಗೊತ್ತಿಲ್ಲ. ಖಡಕ್ ಆಗಿ ಹೇಳೋದಾದ್ರೆ ಇದೊಂದು ಫ್ರೆಶ್ ಫೀಲ್ ಕೊಡುವಂತಹ ಟ್ರೈಲರ್ ಅಥವಾ ಒಂದು ಬ್ಯೂಟಿಫುಲ್ ಜರ್ನಿಯ ಸಾಲಿಡ್ ರೀಕ್ಯಾಪ್ ಅಂತಾನು ಹೇಳ್ಬೋದು. ಡಾರ್ಲಿಂಗ್ ಕೃಷ್ಣ ಅವರ ಈ ಒಂದು ಸಿನಿಮಾಗೆ ಒಂದು ದೊಡ್ಡ ರೀಕಾಲ್ ವ್ಯಾಲ್ಯೂ, ಫ್ರಾಂಚೈಸಿ ವ್ಯಾಲ್ಯೂ ಎಲ್ಲ ಇದೆ. ಅಂಡ್ ಜನರನ್ನ ಥಿಯೇಟರ್ಗೆ ಕರೆಸೋದು ಅಷ್ಟೇನು ಕಷ್ಟದ ಕೆಲಸನೂ ಅಲ್ಲ. ಯುಗಾದಿ ಹಬ್ಬ ಅಂದ್ರೆ ಮಾರ್ಚ್ 19ಕ್ಕೆ ಬರ್ತಿರುವಂತಹ ಸಿನಿಮಾ ಇದು ದೊಡ್ಡ ನಂಬರ್ಸ್ ಅನ್ನ ಕಲೆಕ್ಟ್ ಮಾಡ್ಲಿ, ಜನರಿಗೆ ಒಳ್ಳೆ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಅನ್ನ ಕೊಡ್ಲಿ ಅಂತ ಆಶಿಸ್ತೀನಿ. ಮಾರ್ಚ್ 19ಕ್ಕೆ ನಮ್ಮ ಟಾಕ್ಸಿಕ್ ಬರಬೇಕಿತ್ತು, ಡ್ಯಾಡೀಸ್ ಹೋಮ್ ಅಂತಾನೆ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿತ್ತು. ಅಂಡ್ ಅಫ್ಕೋರ್ಸ್ ಲವ್ ಮಾಕ್ಟೈಲ್ 3 ನಲ್ಲೂ ಕೂಡ ಅಪ್ಪ ಮಗಳ ಸಂಬಂಧ ಇದೆ. ಸೊ ಹಾಗಾಗಿ ಇದನ್ನು ಕೂಡ ಕನ್ನಡಿಗರು ಡ್ಯಾಡೀಸ್ ಹೋಮ್ ಅಂತಾನೆ ಕರಿಬಹುದು. ನಿಮ್ಗೆ ಈ ಟ್ರೈಲರ್ ನೋಡಿ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.